ದೇವರ ಸನ್ನಿಧಿಯಲ್ಲಿ ಕರ್ತನ ವಾಕ್ಯವನ್ನು ಧ್ಯಾನಿಸಿಕೊಳ್ಳುವಂತ ಒಂದು ಸಮಯವಾಗಿರುವುದರಿಂದ ಕರ್ತನ ಪಾದಪೀಠದಲ್ಲಿ ನಮ್ಮನ್ನು ನಾವು ತಪ್ಪಿಸಿಕೊಳ್ಳೋಣ. ಇವತ್ತಿನ ದಿನದಲ್ಲಿ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಮ್ಮ ಸತ್ಯವೇದ ಗ್ರಂಥವನ್ನು ನಾವು ಇಬ್ರಿಯರ್ ಬರೆದ ಪತ್ರಿಕೆ ಕಡೆ ನಾವು ಬರೋಣ. ಇಬ್ರಿಯರ್ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನಾವು ಓದಿ ಇವತ್ತಿನ ಧ್ಯಾನ ಸಮಿತಿ ನಾವು ಓದ್ಬೇಕಾಗಿರೋಣ. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಂಡಿರಿ. 39ನೇ ವಾಕ್ಯದವರೆಗೂ ಕೆಲವು ಸಾರಿ ನೀವು ನಿಂದೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದಿರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನಾವಾದರೂ ಹಿಂದೆಗೆಯದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಓದಲ್ಪಟ್ಟಂತೆ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂತಹ ಒಂದು ವಾಕ್ಯವಾಗಿರುತ್ತದೆ. ದೇವರ ವಾಕ್ಯದಲ್ಲಿ ಈ ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ನೇ ಅಧ್ಯಾಯ 12ನೇ ಅಧ್ಯಾಯ ಎನ್ನುವುದು ವಿಶ್ವಾಸಿಗಳ ನಂಬಿಕೆಯನ್ನ ಬಲಪಡಿಸುವಂತ ಒಂದು ಅಧ್ಯಾಯವಾಗಿರುತ್ತದೆ. ಸತ್ಯವೇದ ಗ್ರಂಥದಲ್ಲಿ ನಾವು ಓದಲ್ಪಟ್ಟಂತಹ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತಹ ಕಾರ್ಯ ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವಗಳನ್ನು ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನ ನೀವು ನೆನಪಿಗೆ ತಂದುಕೊಳ್ಳ್ರಿ ಎಂದು ಸಭೆಗೆ ಅದನ್ನು ಎಚ್ಚರಿಸುತ್ತಾ ಇರುವಂತ ಅಥವಾ ನೆನಪಿಸುತ್ತಾ ಇರುವಂತ ಒಂದು ಭಾಗವನ್ನ ನಾವು ಸತ್ಯವೇದ ಗ್ರಂಥದಲ್ಲಿ ನಾವು ಕಾಣುವವರಾಗಿರ್ತೇವೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವ ಕಾರ್ಯ, ನೀವು ನಡೆದುಕೊಂಡು ಬಂದಂತ ಮಾರ್ಗ ಎಂತದ್ದು, ನೀವು ಹಾದು ಬಂದಂತ ದಾರಿ ಎಂತದ್ದು, ಕ್ರಿಸ್ತನ ಅರ್ಥ ಮೇಲೆ ನಿಮ್ಮ ಜೀವನದಲ್ಲಿ ಸಂಭವಿಸಿದಂತ ಕಾರ್ಯಗಳು ಎಂತದ್ದು ಎನ್ನುವುದನ್ನ ಒಂದು ಕ್ಷಣ ನೀವು ನೆನಪು ಮಾಡಿಕೊಳ್ಳ್ರಿ ಎನ್ನುವುದು ಸಭೆಗೆ ಆತನು ಎಚ್ಚರಿಸುತ್ತಾ ಇದ್ದಾನೆ. ಹಾಗಾದ್ರೆ ಜ್ಞಾನ ಪ್ರಕಾಶದಲ್ಲಿ ನಾವು ಸೇರಬೇಕಾದ್ರೆ ಮುಂಚೆ ನಾವು ಏನಾಗಿದ್ವು? ಅಪೊಸ್ತಲನಾದ ಪೌಲನು ತಾನು 1 ಕೊರಿಂಥಿಯರ ಬರೆದ ಪತ್ರಿಕೆ 1ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ ಸಭೆಗೆ ಆತನು ಎಚ್ಚರಿಸುವಂತ ಒಂದು ಕಾರ್ಯವಾಗಿರುತ್ತದೆ. ಕ್ರಿಸ್ತನು ನಿಮ್ಮಲ್ಲಿ ಕರೆದಾಗ ನೀವು ಎಂತವರಾಗಿದ್ದೀರಿ ಎನ್ನುವುದನ್ನ ನೀವು ಆಲೋಚಿಸಿಕೊಳ್ಳ್ರಿ ಎನ್ನುವಂತ ಪದದೊಟ್ಟಿಗೆ ಅವನು ವಿಶ್ವಾಸಿಗಳು ಹಿಂದಿನ ಕಾಲದಲ್ಲಿ ಯಾರಾಗಿದ್ದರು ಎನ್ನುವುದನ್ನ ಅಲ್ಲಿ ಸಭೆಗೆ ಆತನು ತಿಳಿಸಿಕೊಡುತ್ತಾ ಇದ್ದಾನೆ. ಇವತ್ತು ನಾನು ಅದೇ ಒಂದು ಮಾತನ್ನ ನಿಮಗೂ ಸಹ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ದೇವರು ನಿಮ್ಮನ್ನು ಕರೆದಾಗ ನೀವು ಎಂತವರಾಗಿದ್ವಿ ಎನ್ನುವುದನ್ನ ನೀವು ಒಂದು ಸಾರಿ ನೀವು ಆಲೋಚಿಸಿಕೊಳ್ಳ್ರಿ. ಅನೇಕ ಸಾರಿ ವಿಶ್ವಾಸಿಗಳಾದಂತ ನಾವುಗಳು ಯೇಸು ಸ್ವಾಮಿನ ಅರಿಯುವುದಕ್ಕಿಂತ ಮುಂಚಿತವಾಗಿ ನಾವು ಕಷ್ಟದಲ್ಲಿ ನಾವು ಬಿದ್ದವರಾಗಿದ್ದೆವು, ಪಾಪದ ವಶದಲ್ಲಿ ನಾವು ಸಿಕ್ಕಾಕಿಕೊಂಡವರಾಗಿದ್ದೆವು, ಸೈತಾನದ ಕೈಯಲ್ಲಿ ನಾವು ಸಿಕ್ಕಾಕಿಕೊಂಡು ಉಪದ್ರವಗಳನ್ನು ಅನುಭವಿಸಿ ಬಿಡುಗಡೆಯನ್ನು ಕಾಣದಂತೆ ಅಜ್ಞಾನಿಗಳ ಹಾಗೆ ನಾವು ನಡೀತಾ ಇದ್ದಂತ ಒಂದು ಕಾಲ ಇತ್ತು. ಬಿಡುಗಡೆಗೋಸ್ಕರವಾಗಿ ಸಮಾಧಾನಕ್ಕೋಸ್ಕರವಾಗಿ ಲೋಕದವರು ತಾವು ಏನ್ ಹೇಳ್ತಾ ಇದ್ರು ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೂ ನಾವು ಸಿದ್ಧರಾಗಿ ನಾವು ನಡೀತಾ ಇದ್ದಂತ ಒಂದು ಕಾಲ. ಕಾರಣ ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂತ ಕಾರ್ಯ, ನಾವು ಅಜ್ಞಾನಿಗಳ ಹಾಗೆ ನಾವು ಜೀವಿಸುತ್ತಾ ಇದ್ದಂತ ಒಂದು ಕಾಲವಿತ್ತು. ದೇವರ ವಾಕ್ಯದಲ್ಲಿ ಗಮನಿಸಿದಾಗ ದೇವರು ನಮ್ಮನ್ನು ಕರೆದಾಗ ನಾವು ಅಜ್ಞಾನಿಗಳಾಗಿದ್ವು, ಜ್ಞಾನ ಇಲ್ಲದವರಾಗಿದ್ವು. ದೇವರು ನಮ್ಮನ್ನು ಕರೆದಾಗ ಉತ್ತಮವಾದಂತ ಕುಲಕ್ಕೆ ನಾವು ಒಳಪಡದೇ ಇರುವವರಾಗಿದ್ವು. ದೇವರು ನಮ್ಮನ್ನು ಕರೆದಾಗ ನಮ್ಮಲ್ಲಿರುವಂತವರು ಅನೇಕರು ನಾವು ಬಲಹೀನರಾಗಿದ್ವು. ಆದ್ರೆ ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ದೇವರು ನಮ್ಮನ್ನು ಅಲ್ಲಿಂದ ಕರೆದು ಎಲ್ಲಿವರೆಗೂ ದೇವರು ತಂದಿದ್ದಾನೆ. ಪೇತ್ರನ ಭಾಷೆಯಲ್ಲಿ ನಾವು ಗಮನಿಸಿದಾಗ 1 ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ
ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ನಿಮ್ಮನ್ನು ಕತ್ತಲೆಯೊಳಗಡೆಯಿಂದ ದೇವರು ನಿಮ್ಮನ್ನು ಕರೆದು ತನ್ನ ಆಶ್ಚರ್ಯವಾದ ಬೆಳಕಿನಲ್ಲಿ ದೇವರು ನಿಮ್ಮನ್ನು ಸೇರಿಸಿದವನಾಗಿದ್ದಾನೆ. ಇವತ್ತು ದೇವರ ಮಕ್ಕಳು ನಾವು ಅಜ್ಞಾನಿಗಳ ಹಾಗಲ್ಲ, ದೇವರು ನಮ್ಮನ್ನು ಇಟ್ಟಿರೋದು ಕ್ರಿಸ್ತ ಯೇಸುವಿನಲ್ಲಿ. ದೇವರು ನಮ್ಮನ್ನು ಜ್ಞಾನಿಗಳಾಗಿ ದೇವರು ಇಟ್ಟವನಾಗಿದ್ದಾನೆ. ಈಗ ದೇವರ ಮಕ್ಕಳಾದಂತ ನಾವುಗಳು ಕುಲ ಇಲ್ಲದವರ ಅಥವಾ ಹೊಗಳುಕೊಳ್ಳೋದಕ್ಕೆ ಪಾರಂಪರ್ಯ ಇಲ್ಲದವರು ಅಲ್ಲ. ನಮಗೊಂದು ಕುಲ ಇದೆ. ಆ ಕುಲದ ಹೆಸರಾಗಿರುತ್ತದೆ ಯಹೂದ ಕುಲದ ಗೋತ್ರದ ಸಿಂಹದ ಮಕ್ಕಳು ನಾವಾಗಿದ್ದೇವೆ. ಮೂರನೇದಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಕಾರ್ಯವಾಗಿರುತ್ತದೆ, ಇವತ್ತು ದೇವರ ಮಕ್ಕಳು ನಾವು ಬಲಹೀನರಲ್ಲ. ಇವತ್ತು ಹಣ ಉಳ್ಳವನಿಗೆ ಹಣ ಬಲ, ಇವತ್ತು ಜನ ಉಳ್ಳವನಿಗೆ ಜನ ಬಲ, ಇವತ್ತು ಲೋಕದಲ್ಲಿ ಸ್ಥಾನಮಾನ ಉಳ್ಳವನಿಗೆ ಸ್ಥಾನ ಅವನಿಗೆ ಬಲವಾಗಿರುತ್ತದೆ. ಆದ್ರೆ ಇದೆಲ್ಲ ಅವನ ಜೀವನದಲ್ಲಿ ಮಾರ್ಪಟ್ಟಾಗ ಅವನ ಬಲಹೀನನಾಗಿ ಮಾರ್ಪಡುತ್ತಾನೆ. ಆದ್ರೆ ಇವತ್ತು ನಮಗೂ ನಿಮಗಿರುವಂತ ಬಲ ಅಂತ ಹೇಳಿದ್ರೆ ಕೀರ್ತನೆ 18ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಗಮನಿಸ್ತೇವೆ, ನನ್ನ ಬಲವಾಗಿರುವ ಕರ್ತನೇ, ನಾನು ನಿನ್ನಲ್ಲೇ ಮಮತೆ ಇಡುತ್ತೇನೆ. ನೀನು ನನಗೆ ಕೋಟೆಯು, ನೀನು ನನಗೆ ದುರ್ಗವು, ನೀ ನನ್ನ ಬಂಡೆಯೂ ಆಗಿದೆಯಾ. ಇವತ್ತು ನೀವು ದೇವರ ಮಕ್ಕಳಾದಂತ ನಾವುಗಳು ನಮ್ಮ ಬಲ ಎನ್ನುವುದು ಇಹಲೋಕದ ವಸ್ತುಗಳ ಮೇಲೆಯೋ, ಇಹಲೋಕದ ಸ್ಥಾನಮಾನದ ಮೇಲೆಯೋ, ಇಹಲೋಕದ ಐಶ್ವರ್ಯದಲ್ಲ ಅಲ್ಲ. ನಮ್ಮ ಬಲ ಎನ್ನುವುದು ದೇವರೇ ಆಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ಗಮನಿಸಿದಾಗ ದೇವರು ನಮ್ಮನ್ನು ಕರೆದಾಗ ನಾವು ಜ್ಞಾನಿಗಳಾಗಿ, ಕುಲಹೀನರಾಗಿ, ಬಲಹೀನರಾಗಿ ನಾವಿದ್ದೆವು. ಆದ್ರೆ ಪೇತ್ರನು ತಾನು ಹೇಳ್ತಾನೆ, ದೇವರ ಕತ್ತಲೆ ಒಳಗಡೆಯಿಂದ ದೇವರು ನಮ್ಮನ್ನು ಕರೆದು ತನ್ನ ಆಶ್ಚರ್ಯವಾದ ಬೆಳಕಿನಲ್ಲಿ ದೇವರು ನಮ್ಮನ್ನು ಸೇರಿಸಿ ನಮ್ಮನ್ನು ಉತ್ತಮವಾದಂತಹ ಕುಲವಾಗಿ, ಯಾಜಕ ವರ್ಗದವರಾಗಿ, ದೇವರು ತನ್ನ ಸ್ವಂತ ಜನರಾಗಿ ದೇವರು ನಮ್ಮನ್ನ ಮಾರ್ಪಡಿಸಿದ್ದಾನೆ. ಸತ್ಯವೇದ ಗ್ರಂಥದಲ್ಲಿ ಗಮನಿಸ್ತೇವೆ, ಜ್ಞಾನ ಪ್ರಕಾಶದ ಮೇಲೆ ಸೇರಿದ ಮೇಲೆ ನಿಮಗುಂಟಾದಂತ ಕಷ್ಟಾನುಭವಗಳನ್ನ, ನಿಮಗುಂಟಾದಂತ ಹಿಂಸೆಗಳನ್ನ ನೀವು ಆಲೋಚಿಸಿಕೊಳ್ಳ್ರಿ ಎನ್ನುವುದು ಇಬ್ರಿಯ ಗ್ರಂಥಕರ್ತನು ಆತನ ಸಭೆಗೆ ತಿಳಿಸಿಕೊಡುತ್ತಾನೆ. ಹಾಗಾದ್ರೆ ಕ್ರೈಸ್ತ ಜೀವಿತ ಎನ್ನುವುದು ಒಂದು ಸಾಧಾರಣವಾದಂತ ಜೀವಿತ ಅಲ್ಲ. ಕ್ರೈಸ್ತ ಜೀವಿತ ಎನ್ನುವುದು ಕಷ್ಟಗಳಿಂದಲೂ ಹಿಂಸೆಗಳಿಂದಲೂ ತುಂಬಲ್ಪಟ್ಟಂತ ಒಂದು ಜೀವಿತವಾಗಿರುತ್ತದೆ. ಲೋಕದ ಪ್ರಕಾರವಾಗಿ ನಾವು ಜೀವಿಸಬೇಕಾದ್ರೆ ಹೇಗ್ ಬೇಕಾದ್ರೂ ನಾವು ಜೀವಿಸಬಹುದಾಗಿತ್ತು. ನಾವು ಕುಡುಕನಾಗಿ ಜೀವಿಸಿದ್ರು ಯಾರು ನಮ್ಮನ್ನು ಕ್ಯಾರೆ ಅಂತ ಕೇಳ್ತಾ ಇರ್ಲಿಲ್ಲ. ನಾವು ಕೆಟ್ಟ ಮಾತುಗಳನ್ನು ಹಾಗೆ ನಾವು ಜೀವಿಸುತ್ತಾ ಇದ್ರು, ಯಾರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ನಾವು ಜಗಳ ಮಾಡೋರಾಗಿ ನಾವು ಜೀವಿಸ್ತಾ ಇದ್ರು, ಅನೇಕರು ನಮ್ಮನ್ನು ಕಂಡು ಭಯ ಪಡ್ತಾ ಇದ್ರು. ಅವರ ಸಹವಾಸ ನಮಗೆ ಬೇಡ ಅಂತ. ಕಾರಣ, ಲೋಕದಲ್ಲಿ ನಾವು ಇದ್ದಾಗ ಲೋಕದ ಪ್ರಕಾರವಾಗಿ ನಡೆದ್ರೆ ಲೋಕದವರಿಗೂ ಲೋಕದ ಜನರಿಗೂ ಮೆಚ್ಚುಗೆ ಆಗುತ್ತದೆ. ಆದ್ರೆ ಜ್ಞಾನ ಪ್ರಕಾಶದಲ್ಲಿ ನಾವು ಸೇರಿದಾಗ ನಾವು ಒಂದು ಕಾಲದಲ್ಲಿ ಇಹಲೋಕದ ಪ್ರಕಾರವಾಗಲ್ಲ ನಾವು ಜೀವಿಸಬೇಕಾದವರು. ನಾವು ಜೀವಿಸಬೇಕಾದವರು ಪರಲೋಕ ರಾಜ್ಯದ ಅನುಸಾರವಾಗಿ ನಾವು ಜೀವಿಸುವವರಾಗಿರುತ್ತೇವೆ. ಅದರಿಂದ ಪೌಲನು ತಾನು ಇದನ್ನು ಹೇಳ್ತಾನೆ, ವಿಶ್ವಾಸಿಗಳು ಕ್ರಿಸ್ತನನ್ನು ನಂಬಿದಂತ ದೇವರ ಮಕ್ಕಳಿಗೆ ಅಥವಾ ಇಬ್ರಿಯ ಗ್ರಂಥಕರ್ತನು ತಾನು ಇದನ್ನು ಹೇಳ್ತಾನೆ, ಒಂದು ಗುಂಪಿನ ಭಕ್ತರು ಅವರು ಚೆನ್ನಾಗಿ ತಿಳಿದಿದ್ರು ಇಹಲೋಕವು ತಮಗೆ ವಾಸ ಮಾಡುವುದಕ್ಕೆ ಉತ್ತಮ ಸ್ಥಾನವಲ್ಲ ಎಂದು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಪರಲೋಕ ರಾಜ್ಯದ ಉತ್ತಮ ದೇಶವನ್ನ ಅವರು ಹಾರೈಸುವವರಾಗಿ ಅದನ್ನೇ ದೃಷ್ಟಿಸಿಕೊಂಡು ಅವರು ನಡೀತಾ ಇದ್ರು. ಹಾಗಾದ್ರೆ ಇವತ್ತು ಇಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಂದು ದೇವರ ಮಕ್ಕಳು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ವಿಶ್ವಾಸ ಜೀವನಕ್ಕೆ ನಾವು ಕಾಲಿಟ್ಟ ಮೇಲೆ ನಮ್ಮ ಜೀವನದಲ್ಲಿ ಅನೇಕ ಹಿಂಸೆಗಳು, ಕಷ್ಟಗಳು ನಮ್ಮ ಜೀವನದಲ್ಲಿ ಬಂದೇ ಬರುವಂತದ್ದಾಗಿರುತ್ತದೆ. ಆದ್ರೆ ದೇವರ ವಾಕ್ಯದಲ್ಲಿ 1 ತಿಮೋಥೆಯ 2 ತಿಮೋಥೆಯ ಬರೆದ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ, ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವಂತ ಪ್ರತಿಯೊಬ್ಬನು ಅನೇಕ ಕಷ್ಟಗಳಿಗೆ ಅವನು ಒಳಪಡುತ್ತಾನೆ. ಯಾವಾಗ ನೀನು ಪರಿಶುದ್ಧನಾಗಿ ಬದುಕಬೇಕಂತ ನೀನು ಮನಸ್ಸು ಮಾಡ್ತೀಯೋ, ಯಾವಾಗ ನೀನು ನೀತಿವಂತನಾಗಿ ಬದುಕಬೇಕಂತ ಮನಸ್ಸು ಮಾಡ್ತೀಯೋ, ಯಾವಾಗ ನೀನು ಉತ್ತಮವಾದಂತ ಒಂದು ಪ್ರಾರ್ಥನೆಯ ವೀರನಾಗಿ ಬದುಕಬೇಕಂತ ನೀನು ಮನಸ್ಸು ಮಾಡ್ತೀಯೋ, ಯಾವಾಗ ನೀನು ದೇವರ ಸಂಘದಲ್ಲಿ ದೇವರಿಗಾಗಿ ಸೇವೆ ಮಾಡಬೇಕಂತ ನೀನು ಮನಸ್ಸು ಮಾಡ್ತೀಯೋ, ಯಾವಾಗ ದೇವರಿಗಾಗಿ ನಾನು ಬೆಳಿಬೇಕು, ಪರಿಶುದ್ಧನಾಗಿ ನಾನು ಇರಬೇಕು ಅಂತ ದೇವರ ಸನ್ನಿಧಿಯಲ್ಲಿ ಒಂದು ವೈರಾಗ್ಯದೊಟ್ಟಿಗೆ ನೀನು ಎದ್ದೊಳ್ತೀಯೋ, ಅನೇಕ ವಿಧವಾದಂತಹ ಹಿಂಸೆ ನಿನ್ನ ಜೀವನದಲ್ಲಿ ಬರುತ್ತೆ. ಶಾರೀರಿಕವಾದಂತಹ ಹಿಂಸೆಗಳು, ಮಾನಸಿಕವಾದಂತಹ ಹಿಂಸೆಗಳು, ಅನೇಕ ವಿಧವಾದಂತಹ ರೀತಿಯಲ್ಲಿ ನೀನು ತಿಳಿಯಲ್ಪಡದಿರುವಂತಹ ರೀತಿಯಲ್ಲಿ ಅನೇಕ ವಿಧವಾದಂತಹ ಪ್ರತಿಕೂಲಗಳು ನಿನ್ನ ಜೀವನದಲ್ಲಿ ಬರುವುದುಂಟು. ಸದ್ಭಕ್ತನಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡುವಂತ ಪ್ರತಿಯೊಬ್ಬನು ಅನೇಕ ಹಿಂಸೆಗಳಿಗೆ ಆತನು ಒಳಪಡುತ್ತಾನೆ. ಆದ್ರೆ ಕೀರ್ತನೆಗಳ ಬರೆದ ಪುಸ್ತಕ 34ನೇ ಅಧ್ಯಾಯದ 19ನೇ ವಾಕ್ಯ ನಮಗೆ ತಿಳಿಸಿಕೊಡುವಂತ ಒಂದು ಕಾರ್ಯ, ನೀತಿವಂತನಿಗೆ ಸಂಭವಿಸುವಂತ ಕಷ್ಟಗಳು ಅನೇಕದಿದ್ದರೂ ಯೆಹೋವನೇ ಅವುಗಳಿಂದ ಬಿಡಿಸುವವನಾಗಿರುತ್ತಾನೆ. ಯಾವಾಗ ನಾವು ಅನ್ಯಾಯಕ್ಕೆ ಜೊತೆ ನಿಲ್ಲದಂತೆ, ಯಾವಾಗ ನಾವು ಪಾಪಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ನಡೆಯದಂತೆ, ಯಾವಾಗ ಹಿಂಸೆಗಳು ಪ್ರತಿಕೂಲಗಳು ಬಂದಾಗ ಅನ್ಯಾಯವಾದ ಮಾರ್ಗವನ್ನು ಹಿಡಿಯದಂತೆ, ಕರ್ತನ ಸನ್ನಿಧಿಯಲ್ಲಿ ನಾವು ನೀತಿವಂತರಾಗಿ
ನೋಡಿದೆವು. ನೀತಿವಂತನಿಗೆ ಸಂಭವಿಸುವಂತ ಕಷ್ಟಗಳು ಒಂದೋ ಎರಡಲ್ಲ, ಅನೇಕದಿಂದರು. ದೇವರ ವಾಕ್ಯದಲ್ಲಿ ದೇವರು ನಮಗೊಂದು ವಾಗ್ದಾನವನ್ನು ಕೊಟ್ಟಿದ್ದಾನೆ. ಏನು ಆ ವಾಗ್ದಾನ? ದೇವರೇ ನಮ್ಮನ್ನ ಬಿಡಿಸುವವನಾಗಿರುತ್ತಾನೆ. 91ನೇ ಕೀರ್ತನೆ 14ನೇ ವಾಕ್ಯದಿಂದ ಓದಿಕೊಂಡು ಬಂದಾಗ ಭಕ್ತರಿಗೆ, ಪ್ರಾರ್ಥನೆ ಮೊರೆ ಹೋಗಿರುವಂತ ಭಕ್ತರಿಗೆ ದೇವರು ಕೊಡುವಂತ ವಾಗ್ದಾನಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ದೇವರ ಅದರಲ್ಲಿ ಹೇಳುವಂತ ಒಂದು ಪ್ರತ್ಯೇಕವಾದಂತ ಒಂದು ಪದ ಉಂಟು. ಇಕ್ಕಟ್ಟಿನಲ್ಲಿ ಅವನ ಹತ್ತಿರವಿದ್ದು ನನ್ನ ಕೇಡಿನಿಂದ ತಪ್ಪಿಸಿ ಅವನನ್ನ ನಾನು ಘನಪಡಿಸುವೆನು. ನೀತಿವಂತನಿಗೆ ಸಂಭವಿಸುವಂತ ಇಕ್ಕಟ್ಟು ಅನೇಕದಿದ್ದರು. ದೇವರು ನಮಗೆ ತಿಳಿಸಿಕೊಡುವಂತ ಒಂದು ವಾಗ್ದಾನ ಅಂತ ಹೇಳಿದ್ರೆ, ಇಕ್ಕಟ್ಟಿನ ಸಮಯದಲ್ಲಿ ಮನುಷ್ಯರು ದೂರ ನಿಲ್ಲಬಹುದು, ಪ್ರೀತಿ ಮಾಡುವವರು ದೂರ ನಿಲ್ಲಬಹುದು, ನಾವು ಸಹಾಯಕ್ಕಾಗಿ ಹುಡುಕಿದಂತ ಅನೇಕ ಕಾರ್ಯಗಳು ನಮಗೆ ಸಹಾಯಕ್ಕೆ ಬರದಂತೆ ದೂರ ಉಳಿಬಹುದು. ಆದ್ರೆ ದೇವರ ವಾಕ್ಯದ ಒಂದು ಪ್ರಮಾಣವಾಗಿರುತ್ತದೆ. ನಿನಗೆ ಇಕ್ಕಟ್ಟು ಸಂಭವಿಸಿದಾಗ ನನ್ನ ದೇವರು ನಿನ್ನ ದೂರ ಉಳಿಯೋದಿಲ್ಲ, ನನ್ನ ದೇವರು ನಿನ್ನ ಸಮೀಪಕ್ಕೆ ಬರ್ತಾನೆ. ದೇವರು ನಿನ್ನ ಸಮೀಪಕ್ಕೆ ಬರುವವನು ಮಾತ್ರವಲ್ಲ, ದೇವರ ವಾಕ್ಯ ಹೇಳುತ್ತೆ, ಆತನ ಹತ್ತಿರವಿದ್ದು ಕೇಡಿನಿಂದ ತಪ್ಪಿಸಿ ಅವನೇ ನಿನ್ನನ್ನು ಘನಪಡಿಸುವನು. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತಹ ಒಂದು ಕಾರ್ಯ, ಯಾಕೋಬನು ಬರೆದಂತ ಪತ್ರಿಕೆ ಕಡೆಯಲ್ಲಿ ನಾವು ಬಂದಾಗ ದೇವರು ತಾನು ತನ್ನ ವಿಶ್ವಾಸಿಗಳಿಗೆ ಒಂದು ಮಾದರಿಯನ್ನು ತೋರಿಸುತ್ತಾನೆ ಹೇಳುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯದ 10ನೇ ವಾಕ್ಯ, ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಂಡಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದಂತ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾ ಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ದೇವರು ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ ತಾನು ಬಲಪಡಿಸುತ್ತಾನೆ ಹೇಳುತ್ತಾ ಇರುವಂತ ಒಂದು ಕಾರ್ಯ, ಬಾಧೆಗಳನ್ನು ಅನುಭವಿಸುವುದರಲ್ಲಿ ಈ ಪ್ರವಾದಿಗಳನ್ನೇ ನೀವು ಮಾದರಿಯಾಗಿ ತೆಗೆದುಕೊಳ್ಳ್ರಿ ಎನ್ನುವುದನ್ನ ದೇವರು ಉಪದೇಶ ಮಾಡಿ ಹೇಳುತ್ತಾ ಇದ್ದಾನೆ. ಅನೇಕರು ಹೇಳುವಂತ ಒಂದು ಪದ ನಾನು ಈ ರೀತಿಯಾಗಿ ನಾನು ಕೇಳಿದ್ದೀನಿ, ಪಾಸ್ಟರ್ ಯಾರಿಂದಿರ ಕಷ್ಟ ನನಗೇನಕ್ಕೆ ಬರೋದು, ಯಾರಿಂದಿರ ಉಪದ್ರ ನನಗೇನಕ್ಕೆ ಸಂಭವಿಸಬೇಕು, ಯಾರಿಂದಿರ ನೋವು ನನಗೇನಕ್ಕೆ ಬರ್ಬೇಕಂತ ದೇವರು ಹೇಳ್ತಾನೆ. ನಿನಗೆ ಬರೋದಕ್ಕಿಂತ ಮುಂಚೆ ಹಳೆ ಒಡಂಬಡಿಕೆ ಭಕ್ತರುಗಳು ಇದನ್ನೆಲ್ಲ ಅನುಭವಿಸಿದ್ದಾರೆ. ನಿನ್ನ ಜೀವನದಲ್ಲಿ ಹಿಂಸೆಗಳು ಬಂದಾಗ, ಬಾಧೆಗಳು ಬಂದಾಗ ನೀನು ಮಾಡಬೇಕಾದಂತ ಕಾರ್ಯ, ಒಂದು ಗುಂಪಿನ ಜನರನ್ನ ನೀನು ಮಾದರಿಯಾಗಿ ತೆಗೆದುಕೋ. ಯಾರನ್ನ ನೀನು ಮಾದರಿಯಾಗಿ ತೆಗೆದುಕೊಳ್ಳಬೇಕು? ಪ್ರವಾದಿಗಳನ್ನ ನೀನು ಮಾದರಿಯಾಗಿ ತೆಗೆದುಕೋ ಎನ್ನುವುದು ದೇವರು ಉಪದೇಶ ಮಾಡಿ ತಿಳಿಸುತ್ತಾ ಇದ್ದಾನೆ. ಇವತ್ತು ಅನೇಕರು ನಾವು ಯಾರನ್ನ ಮಾದರಿಯಾಗಿ ತೆಗೆದುಕೊಳ್ತೀವಿ ಗೊತ್ತಾ? ಪ್ರತಿಕೂಲ ಬಂದಾಗ ದೇವರ ವಿರುದ್ಧವಾಗಿ ಗುಂಗುಟ್ಟವ್ರನ್ನ, ಪ್ರತಿಕೂಲ ಬಂದಾಗ ದೇವರ ವಿರುದ್ಧವಾಗಿ ಅಲ್ಲೇ ಮಾತನಾಡುವವ್ರನ್ನ, ಪ್ರತಿಕೂಲ ಬಂದಾಗ ಸಭೆಗೆ ಬರದೇ ಇರುವವ್ರನ್ನ, ಪ್ರತಿಕೂಲ ಬಂದಾಗ ದೇವರಿಗಾಗಿ ಏನು ಮಾಡದೆ ದೇವರನ್ನ ಪ್ರಶ್ನೆ ಮಾಡೋರನ್ನ ಮಾದರಿಯಾಗಿ ತೆಗೆದುಕೊಳ್ತೀವಿ. ಅಂತವರಿಗೆ ಹಂಗಾಗೋಯ್ತು, ನನಗಿಂಗಾದ್ರೆ ಇನ್ನೇನಪ್ಪ ಅಂತ ಹೇಳಿ ಅವರನ್ನ ನೋಡಿ ನಾವು ಮಾದರಿಯಾಗಿ ತೆಗೆದುಕೊಂಡು ದೂರ ಉಳಿತೀವಿ. ಆದ್ರೆ ಕರ್ತನ ತಾನೇ ಹೇಳ್ತಾನೆ, ಪ್ರವಾದಿಗಳನ್ನ ಗಮನಿಸಿ ಪ್ರಾರ್ಥನೆ ಮಾಡುವವರು, ಆರಾಧನೆ ಮಾಡುವವರು, ದೇವರ ಶಬ್ದವನ್ನು ಕೂಗಿ ಹೇಳಿದಂತ ಪ್ರವಾದಿಗಳನ್ನ ನೀವು ಮಾದರಿಯಾಗಿ ತೆಗೆದುಕೊಳ್ಳ್ರಿ. ಅವರಿಗೆ ಪರಿಶೋಧನೆಗಳು ಬಂದಾಗ ಅವರಲ್ಲಿದ್ದಂತ ಒಂದು ಪ್ರತ್ಯೇಕವಾದಂತ ಸ್ವಭಾವ, ಅವರು ದುಡುಕಿ ಮಾತನಾಡುವವರಾಗಿರ್ಲಿಲ್ಲ, ಅವರು ದುಡುಕಿ ಪ್ರಶ್ನೆ ಮಾಡುವವರಾಗಿರ್ಲಿಲ್ಲ, ಅವರು ದುಡುಕಿ ಅವರು ಯಾವ ಸಂಗತಿಗಳನ್ನು ಮಾಡ್ತಾ ಇರ್ಲಿಲ್ಲ. ಅವರು ದೇವರ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿದ್ದರು. ಅವರು ಒಂದು ಕಾರ್ಯ ಚೆನ್ನಾಗಿ ಗೊತ್ತು, ದೇವರು ನಮ್ಮ ಜೀವನದಲ್ಲಿ ಏನೇ ಮಾಡಿದ್ರು ಎಲ್ಲ ಒಳ್ಳೆಯದಕ್ಕಾಗಿ ದೇವರು ಮಾಡ್ತಾನೆ. ನನ್ನ ದೇವರು ದೋಷವಾಗಿ ಮಾಡೋದಕ್ಕೆ ನನ್ನ ದೇವರು ಮನುಷ್ಯನಲ್ಲ, ಮತ್ತು ನೀತಿ ಸ್ವರೂಪನಾದಂತ ದೇವರೆಂದು ಅವರು ಚೆನ್ನಾಗಿ ತಿಳಿದಿದ್ದರಿಂದ ಅವರ ತಾಳ್ಮೆಯಿಂದ ಅವರು ಕಾದವರಾಗಿದ್ದರು. ಸತ್ಯವೇದ ಗ್ರಂಥದಲ್ಲಿ ದೇವರೇ ತನ್ನ ಪತ್ರಿಕೆಯಲ್ಲಿ ತನ್ನ ಒಂದು ಉದಾಹರಣೆಯನ್ನು ಕೊಡುತ್ತಾ ಇದ್ದಾನೆ. ಯಾರ ಕುರಿತಾಗಿ ಉದಾಹರಣೆ ಕೊಡುತ್ತಾ ಇರೋದು? ಯೋಬನ ಕುರಿತಾಗಿ ದೇವರು ಉದಾಹರಣೆ ಕೊಡುತ್ತಾ ಇದ್ದಾನೆ. ಯೋಬನು ಯಾರು? ಆತನು ಸಾಧಾರಣವಾದಂತ ಒಂದು ವ್ಯಕ್ತಿ ಅಲ್ಲ. ಯೋಬನು ತಾನು ಅವತ್ತಿನ ಕಾಲದಲ್ಲಿ ಜೀವಿಸಿದಂತ ಒಂದು ಉತ್ತಮವಾದಂತ ಐಶ್ವರ್ಯವಂತನು ಅಂತ ಹೇಳುವುದು ಮಾತ್ರವಲ್ಲದೆ ಅವನು ಉತ್ತಮವಾದಂತ ಭಕ್ತನಾಗಿದ್ದನು. ದೇವರ ಸನ್ನಿಧಿಯಲ್ಲಿ ಆತನು ಉತ್ತಮವಾದಂತ ಅಲ್ಲೇ ಸಾಕ್ಷಿಯನ್ನ ಹೊಂದಿದವನಾಗಿದ್ದನು. ದೇವರು ಪರಲೋಕ ರಾಜ್ಯದಲ್ಲಿ ಕೂತುಕೊಂಡಾಗ ಕೋಟ್ಯಾನುಕೋಟಿ ದೇವದೂತಗಳ ಮುಂದೆ, ಸೈತಾನನ ಮುಂದೆ ಪ್ರಶ್ನೆ ಮಾಡಿ ಆತನು ಕೇಳಿದನು, ನನ್ನ ಭಕ್ತನಾದಂತ ಯೋಬನನ್ನ ನೀನು ಕಂಡಯ್ಯ? ಅವನ ಕರ್ತನಲ್ಲಿ ಭಯಭಕ್ತಿ ಉಳ್ಳವನು, ಅವನ ಕೆಟ್ಟದನ್ನು ನಿರಾಕರಿಸುವವನು, ಅವನು ನಿರ್ದೋಷಿ, ಅವನ ಯಥಾರ್ಥ ಚಿತ್ತನೆಂದು ಪರಲೋಕ ರಾಜ್ಯದ ದೇವರು ಪರಲೋಕ ರಾಜ್ಯದಲ್ಲಿ ಕೂತ್ಕೊಂಡು ಯೋಬನ ಕುರಿತಾಗಿ ಉತ್ತಮವಾದಂತ ಸಾಕ್ಷಿ ಹೇಳಿದಾಗ ಆಪಾದಿತನಾದಂತ ಸೈತಾನನು ಅವನು ಸುಮ್ಮನೆ ಇರಲಿಲ್ಲ. ಅವನು ಹೇಳಿದ, ಸ್ವಾಮಿ ಅವನ ಆ ರೀತಿ ಯಥಾರ್ಥ ಉಳ್ಳವನಾಗಿರೋದಕ್ಕೆ ಏನು ಸುಮ್ಮನೆ ಇಲ್ಲ, ನೀನು ಅವನಿಗೆ ಕೊಟ್ಟಂತ ಅನೇಕ ವಸ್ತುಗಳಿದೆ, ಆ ವಸ್ತುಗಳಿಂದ ಅವನ ದೇವರನ್ನ ಸ್ತುತಿಸ್ತಾ ಇದ್ದಾನೆ. ಕಷ್ಟ ಎನ್ನುವುದು ಅವನಿಗೆ ಇಲ್ಲವೇ ಇಲ್ಲ, ಆದ್ರಿಂದ ಅವನು ಸ್ತುತಿಸೋದಕ್ಕೆ ಹಲವು ಕಷ್ಟದ ಸುಖದಲ್ಲಿ ಸ್ತುತಿಸ್ತಾ ಇದ್ದಾನೆ, ಸುಖದಲ್ಲಿ
ವಾಕ್ಯದಲ್ಲಿ ಅವನು ಯಥಾರ್ಥವಾಗಿದ್ದಾನೆ, ಯಾರು ಬೇಕಾದ್ರೆ ಮಾಡ್ಬೋದು ಅಂತ ಹೇಳಿದಾಗ ದೇವರೊಂದು ಪ್ರಶ್ನೆ ಆಗ್ತಾನೆ, ಒಂದು ಸವಾಲನ್ನು ನೋಡ್ತಾನೆ. ನನ್ನ ಭಕ್ತನಾದಂತ ಯೋಬನ ಪ್ರಾಣವನ್ನು ಬಿಟ್ಟು ಬೇರೆ ಎಲ್ಲದನ್ನು ನೀನು ಮುಟ್ಟೋದಕ್ಕೆ ಅನುಮತಿ ಕೊಡ್ತೀನಿ. ಅನುಮತಿ ದೊರಕಿದೆ ತಡ ಸೈತಾನನು ಒಂದೇ ಒಂದು ದಿವಸದಲ್ಲಿ ಎಲ್ಲವನ್ನು ನಾಶ ಮಾಡಿಬಿಟ್ಟನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನನ್ನ ದೇವರಿಗೆ ಕೊಡೋದು ಮಾತ್ರ ಗೊತ್ತು, ನನ್ನ ದೇವರಿಗೆ ಕಿತ್ತುಕೊಳ್ಳೋದಕ್ಕೆ ನನ್ನ ದೇವರಿಗೆ ಗೊತ್ತಿಲ್ಲ. ನನ್ನ ದೇವರು ಕೊಡುವ ದೇವರಾಗಿದ್ದಾನೆ. ನನ್ನ ದೇವರು ಕೊಟ್ರೆ ಧಾರಾಳವಾಗಿ ಕೊಡ್ತಾನೆ. ನನ್ನ ದೇವರು ಕೊಟ್ರೆ ಜಡದು ಅಲ್ಲಾಡಿಸಿ ತುಂಬಿ ಹೊರಸೂಸುವಾಗಿ ನನ್ನ ದೇವರು ನಮಗೆ ದಯಪಾಲಿಸುತ್ತಾನೆ. ನನ್ನ ದೇವರಿಗೆ ಕೊಡೋದಕ್ಕೆ ಮಾತ್ರ ಗೊತ್ತು. ನನ್ನ ದೇವರು ಒಂದು ಕಾಲದಲ್ಲಿ ಕಿತ್ತುಕೊಳ್ಳುವವನಲ್ಲ. ದೇವರು ಹೇಳ್ತಾನೆ, ನೀನು ಮುಟ್ಟು, ಆದರೆ ಅವನ ಪ್ರಾಣವನ್ನು ನೀನು ಮುಟ್ಟಬೇಡ. ಅನುಮತಿ ಸಿಕ್ಕಿದಂತ ಸೈತಾನನು ಒಂದೇ ದಿವಸದಲ್ಲಿ ಎಲ್ಲವನ್ನೂ ಅವನ ನಾಶ ಮಾಡಿದ. ಸೈತಾನನ ನಾಶ ಮಾಡಿದೆ ಅಂತ ಹೇಳಿ ಅವನ ದೇವರ ಮುಂದೆ ಸಂತೋಷವಾಗಿ ಬಂದಾಗ ಯೋಬನು ಅವನ ಸಂತೋಷವನ್ನು ಹಾಳು ಮಾಡೋದಕ್ಕೆ ಒಂದೇ ಒಂದು ಪದವನ್ನು ಹೇಳಿದನು, ದೇವರು ಕೊಟ್ಟನು, ದೇವರು ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರ. ಇವತ್ತು ಸೈತಾನನು ನಿನ್ನ ಜೀವನದಲ್ಲಿ ಉಂಟಾದಂತ ಕಷ್ಟಗಳಲ್ಲಿ ನೀನು ಏನು ಮಾಡ್ತೀಯ ಅಂತ, ನಿನ್ನ ಕಷ್ಟಗಳಲ್ಲಿ ಅವನನ್ನು ಸಂತೋಷ ಪಡಬೇಕಾದ್ರೆ, ಇವತ್ತು ನೀನು ಅವನ ಮುಖವನ್ನ ದುಃಖ ಉಳ್ಳದಾಗಿ ನೀನು ಮಾರ್ಪಡಿಸಬೇಕಾದ್ರೆ, ನಿನ್ನ ಬಾಯಿಂದ ಬರುವಂತ ಮಾತಿನಿಂದಲೇ ನೀನು ಅವನನ್ನು ದುಃಖ ಪಡಿಸಲಿಕ್ಕೆ ಸಾಧ್ಯ. ಯೋಬನು ಒಂದೇ ಒಂದು ಮಾತು ಹೇಳಿದ, ದೇವರು ಕೊಟ್ಟನು, ದೇವರು ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರ. ಮತ್ತೆ ಸೈತಾನನ ದುಃಖದಿಂದ ಬಂದು ಹೇಳ್ತಾನೆ, ಆರೋಗ್ಯ ಇದ್ರೆ ಎಲ್ಲ ಬೇಕಾದ್ರೆ ಏನ್ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಅಲ್ಲಿಂದ ಅವನಿಗೆ ಸ್ತೋತ್ರ ಮಾಡ್ತಾರಂತ. ದೇವರು ಹೇಳಿದ, ಆರೋಗ್ಯವನ್ನು ಮುಟ್ಟು. ಆರೋಗ್ಯ ಮುಟ್ಟಿದಾಗ ಯಾರಿಂದಲೂ ಪ್ರತಿಕೂಲ ಬರಲಿಲ್ಲ. ಪ್ರೀತಿ ಮಾಡೋ ಸ್ವಂತ ಹೆಂಡತಿ ಬಂದಲೇ ಮನುಷ್ಯ ದೇವರ ಶಕ್ತಿ ಸಾಯೋ ಇನ್ನೇನಕ್ಕೆ ಬದುಕಿದಿ, ಎಷ್ಟೋ ನಿನಗೆ ಸೇವೆ ಮಾಡೋದು ನಾನು ಅಂತ ಸ್ವಂತ ಹೆಂಡತಿನ ಬೈದಾಗ ಸಹ ಅಲ್ಲಿ ಯೋಬನು ಒಂದು ಮಾತು ಹೇಳ್ತಾನೆ, ಮೂರ್ಖನಂತೆ ನೀನು ಮಾತನಾಡಬೇಡ. ದೇವರಿಂದ ಒಳ್ಳೆಯದನ್ನು ಪಡೆಯೋದಕ್ಕೆ ಸಾಧ್ಯವಾದ್ರೆ ಕೆಟ್ಟದನ್ನು ನಾನು ಪಡೆಯಬಾರದು. ಆ ಮಾತು ಹೇಳಿದಾಗ ಅಷ್ಟೇ ಸೈತಾನನು ನೆಕ್ಸ್ಟ್ ಆ ಪತ್ರಿಕೆಯಲ್ಲಿ ಪುಸ್ತಕದಲ್ಲಿ ಅಡ್ರೆಸ್ಸೇ ಕಾಣಲ್ಲ. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಸೈತಾನನು ವಿಳಾಸ ಸಿಗಬಾರ್ದಂದ್ರೆ ದೇವರನ್ನ ನೀನು ಯಾವ ರೀತಿ ಸುತ್ತಿಸ್ತೀಯೋ, ದೇವರನ್ನ ನೀನು ಯಾವ ರೀತಿ ಬಾಯಿಂದ ಸೇರಿಸ್ತೀಯೋ ಅದರ ಮೇಲೆ ಆಧಾರಗೊಂಡಿದ್ದು. ಸುಮ್ಮನೆ ಸೈತಾನನ ಕರೆದು ಒಳಗಿಟ್ಕೊಳ್ತಾರೆ. ಸೈತಾನ್ ಬಂದ ರಾತ್ರಿ, ಸೈತಾನ್ ಬಂದ ಹಿಡಿದ, ಸೈತಾನ್ ಬಂದ, ಸೈತಾನ್ ಮಾಡ್ದ, ಸೈತಾನ್ ಹೋದ. ಸುಮ್ಮನೆ ಅವ್ರು ದಾರಿ ಹೋಗ್ತಾ ಇದ್ರೆ ಕರೀತಾ ಇರ್ತಾರೆ, ಬಾ ಯಾಕೆ ಸುಮ್ಮನೆ ಇದೆಯಾ ಅಂತ. ಇದರಿಂದ ನಿಮ್ ಜೀವನದಲ್ಲಿ ದೇವರಿಗೆ ಸ್ತೋತ್ರ ಅನ್ನೋಕ್ಕಿಂತ ಸೈತಾನ್ ಸೈತಾನ್ ಅನ್ನೋದೇ ಜಾಸ್ತಿ. ಯಾರು ಸ್ತೋತ್ರ ಹೇಳಲಿಲ್ಲ. ಯೋಬನಲ್ಲಿ ಪ್ರತಿಕೂಲ ಬಂದಾಗ ಸಹ ಅವನು ಹೇಳಿದ ಒಂದೇ ಒಂದು ಪದ, ಆ ಯೋಬನು ಬರೆದ ಪುಸ್ತಕದಲ್ಲಿ ಸೈತಾನೇನೋ ಅಡ್ರೆಸ್ ನೆಕ್ಸ್ಟ್ ಕಾಣಲೇ ಇಲ್ಲ. ಇವತ್ತು ಮುಂಜಾನೆ ನಾನು ಹೇಳ್ತೀನಿ, ಈ ಜುಲೈ ತಿಂಗಳಲ್ಲಿ ಸೈತಾನೇನೋ ಅಡ್ರೆಸ್ ನಿಲ್ಲಬೇಕಾದ್ರೆ ದೇವರಿಗೆ ಕೊಡಬೇಕಾದ್ರೆ ಸನ್ಮಾನ ದೇವರಿಗೆ ಕೊಡು. ದೇವರ ಆರಾಧನೆ ಮಾಡಬೇಕಾದ ರೀತಿಯಲ್ಲಿ ದೇವರ ಆರಾಧನೆ ಮಾಡು. ನೀನು ವಿಶ್ವಾಸಕ್ಕಾಗಿದ್ರೆ ನಂಬಿಕೊಳ್ಳುವುದಾಗಿ ನಂಬಿಕೆಯಿಂದಲೇ ನಡೆ. ಕಷ್ಟಗಳು ಬಂದಾಗಲೂ ಪ್ರತಿಫಲಗಳು ಬಂದಾಗಲೂ ದೇವರು ನನ್ನ ಜೊತೆ ಇದ್ದಾನೆ. ಹೋರಾಟಗಳು ಬಂದಾಗಲೂ ಇಕ್ಕಟ್ಟುಗಳು ಬಂದಾಗಲೂ ನನ್ನ ದೇವರು ನನ್ನ ಒಂದು ಕಾಲದಲ್ಲಿ ಕೈ ಬಿಡೋದಿಲ್ಲ. ಸರ್ವಶಕ್ತನಾದಂತ ದೇವರು ನನ್ನ ಪಕ್ಷದಲ್ಲಿ ಇದ್ದಾನೆಂದು ದೇವರಿಗೆ ಸ್ತೋತ್ರ ಮಾಡು. ಸೈತಾನನು ಆತನ ಗಂಟು ಮುಟ್ಟೆ ಕಟ್ಕೊಂಡು ಅವನು ಓಡ್ತಾನೆ. ಅವನು ಮತ್ತೆ ನಿನ್ನ ಜೀವನದಲ್ಲಿ ಹಿಂದಿರುಗಿ ಸುಳಿಯೋದಿಲ್ಲ. ಸ್ತುತಿಸುವವನ ಮುಂದೆ ಹೋರಾಟ ಮಾಡೋದಕ್ಕೆ ನನಗೆ ಸ್ತುತಿಸುವವನ ಸಂಗಡ ಪರಲೋಕರಾಜನ ದೇವರೇ ಅವನ ಪಕ್ಷದಲ್ಲಿ ನಿಲ್ಲುತ್ತಾನೆ. ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವ ಕಾರ್ಯ, ಪ್ರತಿಕೂಲಗಳು ಬಂದಾಗ ದೇವರ ವಾಕ್ಯದಲ್ಲಿ ನಾವು ಓದಲ್ಪಟ್ಟಂತ ವಾಕ್ಯದ ಪ್ರಕಾರ ನೀವು ಏನೇ ಬಿಟ್ರು ಒಂದನ್ನು ಬಿಡ್ಬೇಡ್ರಿ. ಆಸ್ತಿ ಬಿಡ್ರಿ, ಅಂತಸ್ತು ಬಿಡ್ರಿ, ಎಲ್ಲಾ ಬಿಡ್ರಿ, ಆದ್ರೆ ಒಂದನ್ನು ಬಿಡಬೇಡ್ರಿ. ದೇವರ ವಾಕ್ಯ ಹೇಳುತ್ತೆ, ಧೈರ್ಯವನ್ನು ಬಿಡಬೇಡ್ರಿ. ಏನೇ ಬಿಟ್ಟರು ಸಹ ಒಂದನ್ನು ಬಿಡಬೇಡ್ರಿ, ಧೈರ್ಯವನ್ನು ಬಿಡಬೇಡ್ರಿ. ಆ ಧೈರ್ಯ ಏನ್ ಮಾಡುತ್ತೆ? ಸತ್ತದಾಗಿದ್ರು ಅದು ಮತ್ತೆ ಜೀವಂತವಾಗಿ ಎದ್ದು ಬರುವಂತೆ ಮಾಡುವಂತದೇ ಧೈರ್ಯ. ಹಲ್ಲೆಲೂಯಾ. ಮೊನ್ನೆ ಕಳೆದ ದಿವಸಗಳಲ್ಲಿ ಒಂದು ಸಹೋದರಿ ನನಗೆ ಫೋನ್ ಮಾಡಿದ್ರು. ಅವರೊಂದು ಪಾಸ್ಟ್ ಕುರಿತಾಗಿ ನನ್ನ ಬಳಿಯಲ್ಲಿ ಹೇಳಿದ್ರು. ಇಲ್ಲೇ ಬೆಂಗಳೂರಲ್ಲಿ ಅವರು ಅಡ್ಮಿಟ್ ಆದವರು. ಆ ಪಾಸ್ಟ್ ಅಪಘಾತಕ್ಕೆ ಒಳಪಟ್ಟು ಅವರ ತಲೆ ಬ್ಲಡ್ ಸೋರ್ ಉಂಟಾಗಿ ಅವರು ಬದುಕೋದಿಲ್ಲ ಅಂತ ಹೇಳಿ ಡಾಕ್ಟರ್ ವಿಧಿ ಬರೆದು ಅವರು ತಿರಸ್ಕಾರ ಮಾಡಿ ತಳ್ಳಿಬಿಟ್ರು. ಆದರೂ ಸಹ ಆ ಸಿಸ್ಟರ್ ಆ ಪಾಸ್ಟ್ ಅವರ ಹೆಂಡತಿಯನ್ನ ಭೇಟಿ ಮಾಡೋದಕ್ಕೆ ಹೋದಾಗ ಆ ಪಾಸ್ಟ್ ಅವರ ಹೆಂಡತಿ ಒಂದು ಡಾಕ್ಟರ್ ಆಗಿದ್ರು. ಡಾಕ್ಟರ್ ಆದಂತ ಈ ಸಿಸ್ಟರ್ ಅವರು ಗಂಡ ಇನ್ನೇನು ಒಂದು ಸ್ವಲ್ಪ ದಿನಗಳು ಮಾತ್ರ ಅವಕಾಶ ಕೊಟ್ಟಿದ್ದಾರೆ, ದಿನಗಳಿಲ್ಲ ಗಂಟೆಗಳು ಮಾತ್ರ, ಅಂದ್ರೆ ತಲೆಗೆ ಫಲವಾದ ಏಟು ಬಿದ್ದಿರೋದ್ರಿಂದ ಬದುಕೋದಿಲ್ಲ ಅಂತ ಹೇಳಿ ಡಾಕ್ಟರ್ ಖಚಿತವಾಗಿ ಅವರು ವಿಧಿ ಬರೆದಿದ್ದಾರೆ. ಆಕೆ ಸಹೋದರಿ, ಆಕೆ ಸಹ ಪಾಸ್ಟ್ ಹೆಂಡತಿ ಸಹ ಡಾಕ್ಟರ್. ಅವರು ನನ್ನಂತ ಡಾಕ್ಟರ್
ಮಾತು ಹೇಳಿದ್ರಂತೆ, ನೀವ್ ಮಾಡೋದು ನೀವ್ ಮಾಡ್ರಿ, ನಾನು ದೇವ್ ಮಾಡೋದು ದೇವ್ ಮಾಡ್ತಾರೆ. ಆ ಸಹೋದರ ಪದ ಹೇಳಿದೆ ತಡ ಅವ್ರು ಹೇಳ್ತಾರೆ, ಹಾಗೆ ಆ ಸಹೋದರಿ ನನಗೆ ಹೇಳಿದಂತ ಕಾಲ ಈ ರೀತಿ ಆಗಿದ್ದು, ಬೇರೆಯವರಾಗಿದ್ದು ನಮ್ ಗಂಡ ಅಷ್ಟೇ ನಮ್ ಗಂಡ ಅಂತ ಹೇಳಿ ಡೈಲಾಗ್ ಬಡ್ಬಡ ಹತ್ತು ಓಡಾಡಿ ದೊಡ್ಡ ಸೀರೆ ಮಾಡಾಕಿರೋ ರಾತ್ರಿ ಸಹೋದರಿ ಅವ್ರ ಗಂಡ ಅಂತ ಸೀರಿಯಸ್ ಕಂಡೀಷನ್ ಅಲ್ಲಿ ನಗಲಾಗ್ತಾ ಸ್ತೋತ್ರ ದೇವ್ರೆ ಸ್ತೋತ್ರ ದೇವ್ರೆ ಸ್ತೋತ್ರ ದೇವ್ರೆ ಅಂತ ಐಸು ವಾರ್ಡ್ನಲ್ಲಿ ಅವ್ರು ಹೇಳ್ತಾ ಇದ್ರು. ಕೆಲವೊಂದು ದಿವಸಗಳ ಒಳಗಡೆ ಡಾಕ್ಟರ್ ಸತ್ತೋಗ್ತಾರೆ, ಇನ್ನೇನು ಗ್ಯಾರಂಟಿ ಇಲ್ಲ, ಬ್ಲಡ್ ಎಲ್ಲ ಸೋರ್ ಆಗಿದೆ, ಬ್ರೈನ್ ಎಲ್ಲ ಮೆಂಟಲ್ ರಕ್ತ ಎದ್ದು ಕಟ್ಟಿದೆ, ಆಗೋದಿಲ್ಲ ಅಂತ ಹೇಳಿದ ಆ ಪಾಸ್ಟರ್ ಮತ್ತೆ ಜೀವಂತವಾಗಿ ಎದ್ದು ಬಂದರು. ಲೋಕದ ವೈದ್ಯರಿಗೆ ಅದು ಆಗೋದಿಲ್ಲ, ಆದ್ರೆ ಧೈರ್ಯ ಉಳ್ಳವರು ಸತ್ತವರಾಗಿದ್ದು ಸಹ ಅವರು ಬದಲಿಸಿದ ಹೊರಗಡೆ ಬರ್ತಾರೆ. ಒಂದು ಕಾರ್ಯಕ್ರಮ ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಸಭೆಗೆ ಉಳ್ಳಂತ ವಿಶ್ವಾಸಿಗಳಿಗೆ ಆ ಧೈರ್ಯ ಇದೆಯಾ? ಪತ್ರಿಕೆಯಲ್ಲಿ ಸ್ತ್ರೀಯರ ಕುರಿತಾಗಿ ಹೇಳುತ್ತೆ, ಸ್ತ್ರೀಯರು ತಮ್ಮ ಸತ್ತವರು ಆಗಿದ್ರು ಸಹ ಪರವಾಗಿಲ್ಲ ಎಂದು ಬರ್ತಾರೆ ಅಂತ ಸಂತೋಷವಾಗಿ ಸ್ತ್ರೀಯರು ನಂಬಿಕೆಯಿಂದ ಜೀವಿಸಿದ್ರು. ಇವತ್ತು ಅಂತ ಸಹೋದರಿಯರು ಅಂತ ಸಹೋದರರು ಇವತ್ತು ವಿಕ್ಟರಿ ಇಂಟರ್ನ್ಯಾಷನಲ್ ಸಭೆಯಲ್ಲಿ ಹೇಳುವುದು, ಇವತ್ತು ರಾತ್ರಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ನನಗೆ ತಿಳಿಸಿಕೊಟ್ಟಂತ ಒಂದೇ ಒಂದು ಶಬ್ದವಾಗಿದೆ. ನನ್ನ ಜನರಿಗೆ ಕೂಗಿ ಹೇಳು, ಧೈರ್ಯದಿಂದ ವಾದಿಸೋದಕ್ಕೆ, ಧೈರ್ಯದಿಂದ ಪ್ರಾರ್ಥಿಸೋದಕ್ಕೆ ಈ ಮುಂಚಾನೆಯ ವಿಶೇಷವಾದ ಕೃಪೆಯನ್ನ ನನ್ನ ಜನರ ಮೇಲೆ ಒಂದು ಸುರಿಸುವವರಾಗಿದ್ದೇನೆ. ಅನೇಕ ದಿವಸಗಳಿಂದ ಭಯಪಟ್ಟು ಪ್ರಾರ್ಥನೆ ಮಾಡದಂತೆ ಆಗುತ್ತಾ ಅಂತ ಭಯದಿಂದ ಕುಳಿತುಕೊಂಡಿರುವಂತ ಅನೇಕರನ್ನು ನೋಡಿ ದೇವರು ಇವತ್ತು ಹೇಳ್ತಿರುವಂತ ಆಲೋಚನೆ, ದೇವರು ಇವತ್ತು ನಿನ್ನ ಹಿಂಸೆಗಳ ಮಧ್ಯದಲ್ಲೂ ಒಂದು ಧೈರ್ಯದ ಆತ್ಮನನ್ನು ನಿನ್ನ ಮೇಲೆ ದೇವರು ಸುರಿಸುತ್ತಾ ಇದ್ದಾನೆ. ಏನಕ್ಕೋಸ್ಕರವಾಗಿ ದೇವರ ಧೈರ್ಯದ ಆತ್ಮನನ್ನು ನಿನ್ನ ಮೇಲೆ ಸುರಿಸುತ್ತಾ ಇರೋದು? ಧೈರ್ಯವಾಗಿ ವಾದಿಸೋದಕ್ಕೆ. ಸತ್ಯವೇದ ಗ್ರಂಥದಲ್ಲಿ ನಾವು 2 ಬರೆದ ಪುಸ್ತಕ 4ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ಓದಿದಾಗ ಒಂದು ಸಹೋದರಿಯ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಆ ಸಹೋದರಿ 4ನೇ ಅಧ್ಯಾಯದಲ್ಲಿ ಗಮನಿಸುವ ಎಲೀಷನು ತಾನು ಅವರ ಮನೆ ಮುಂದೆ ಸೇವೆಗೋಸ್ಕರವಾಗಿ ಹೋಗಿ ಬರೋದನ್ನು ಕಂಡಾಗ ಗುರುತಿಡಿದಳು, ಇದನ್ನು ನಿಜವಾಗ್ಲೂ ಒಂದು ದೇವರ ಮನುಷ್ಯನಾಗಿದ್ದಾನೆ, ದೇವರ ಮನುಷ್ಯನಾಗಿದ್ದಾನೆ ಎಂದು ಗೊತ್ತಾದಾಗ ಆಕೆ ಮಾಲಿಗೆ ಮನೆಯಲ್ಲಿ ಎಲೀಷನಿಗೋಸ್ಕರ ಒಂದು ಕೊಠಡಿಯನ್ನು ಸಿದ್ಧ ಮಾಡಿ, ಒಂದು ಮೇಜನ್ನ, ಒಂದು ಮಂಚವನ್ನ, ಒಂದು ದೀಪ ಸ್ತಂಭವನ್ನ, ಒಂದು ಕುರ್ಚಿಯನ್ನು ಸಿದ್ಧ ಮಾಡಿ, ಸೇವಕನು ಯಾವುದೇ ಸಮಯದಲ್ಲಿ ಮಾರ್ಗದಲ್ಲಿ ಬಂದು ಹೋದ್ರು ಸಹ ಆತನಿಗಾಗಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಈ ಮನೆ ಇರಲಿ ಎಂದು ಮಾಲಿಗೆ ಮನೆಯನ್ನು ಬೇರ್ಪಡಿಸಿಟ್ಟಳು. ಸತ್ಯವೇದ ಗ್ರಂಥದಲ್ಲಿ ಎಲೀಷನು ತಾನು ಗೇಹಸಿಕೊಳ್ಳಲಿ ಕೇಳ್ತಾನೆ, ಇವರು ನನಗೆ ಇಷ್ಟೆಲ್ಲ ಒಳ್ಳೆ ಕಾರ್ಯ ಮಾಡಿದ್ರಲ್ಲ, ಇವ್ರಿಗಾಗಿ ನಾನು ಏನಾದ್ರೂ ಮಾಡಬೇಕು ಅಂತ ಹೇಳಿ ಗೇಹಸಿ ಬಳಿಯಲ್ಲಿ ಕೇಳಿದಾಗ ಗೇಹಸಿ ಹೇಳ್ತಾನೆ, ಸ್ವಾಮಿ ಇವ್ರಿಗೆಲ್ಲ ಇದೆ, ಆದ್ರೆ ಇವ್ರಿಗೊಂದು ಕೊರತೆ ಉಂಟು. ಏನು ಕೊರತೆ ಉಂಟು? ಇವರಿಗೆ ಮಕ್ಕಳಿಲ್ಲ ಅಂತ ಹೇಳಿ ಆತನ ಹೇಳಿದ್ರು. ಅವರ ಗಂಡನು ಸಹ ಬಹು ವೃದ್ಧನಾಗಿದ್ದಾನೆ. ಎಲೀಷನಿಗೆ ಗೊತ್ತಾಯಿತು, ಇವರಿಗೆಲ್ಲ ಇದ್ರು ಸಹ ಸಂತತಿಗಳಿಲ್ಲ ಎನ್ನುವಂತ ಒಂದು ಕೊರಗು ಇವರ ಜೀವನದಲ್ಲಿ ಉಂಟಾದಾಗ ದೇವರು ತಾನು ಅವರಿಗೆ ವಾಗ್ದಾನವನ್ನು ಮಾಡಿ ತಾನು ಈ ರೀತಿ ಹೇಳಿದನು, ನಿನಗೆ ಬರೋ ವರ್ಷದಲ್ಲಿ ದೇವರು ಒಂದು ಸಂತತಿಯನ್ನ ದೇವರು ಕೊಡುತ್ತಾನೆ, ಸಂತತಿ ಕೊಡ್ತಾನೆ ಎನ್ನುವಂತ ಒಂದು ವಾಗ್ದಾನವನ್ನ ಸ್ತ್ರೀ ಬಳಿಯಲ್ಲಿ ಹೇಳಿದಾಗ ಸಂತೋಷವಾಗಿ ಅಂಗೀಕರಿಸಿ ಅದೇ ರೀತಿ ಒಂದು ಸಂತತಿಯನ್ನ ದೇವರು ಕೊಟ್ಟನು. ಇನ್ನು ಮಧ್ಯದಲ್ಲಿ ಒಂದು ಆತ್ಮಿಕವಾದಂತಹ ಅರ್ಥವನ್ನು ನಾನು ಹೇಳಿ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ದೇವರ ನಾಮಕ್ಕಾಗಿ, ದೇವರ ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ ಮುಡುಪಾಡಗಿಟ್ಟು ದೇವರ ಸೇವೆಯನ್ನು ಮಾಡುವಂತ, ದೇವರ ಸಹಾಯ, ದೇವರ ಸೇವೆಗಾಗಿ ಸತ್ಕರಿಸುವಂತ ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು. ಒಂದು ಪಕ್ಷ ನೀವು ಕೊರತೆಯಲ್ಲಿ ಇದ್ರೂ ಸಹ
ಈ ಕಾರ್ಮೆಲ್ ಬೆಟ್ಟದ ಪ್ರತ್ಯೇಕತೆ ಏನು? ಇದು ಸವಾಲಿಂದ ಕೂಡಿದಂತ ಬೆಟ್ಟ. ಕಾರ್ಮೆಲ್ ಎನ್ನುವಂತ ಪದ ಬಂದ್ರೆ ಆ ಪದದ ಅರ್ಥ ಸವಾಲು ಅಂತ. ದೇವರ ಮಕ್ಕಳಿಗೆ ಗಮನಿಸಿ, ಹೋರಾಟ ಇರುವಂತ ದೇವರ ಮಕ್ಕಳು, ಪ್ರತಿಕೂಲ ಇರುವಂತ ದೇವರ ಮಕ್ಕಳು, ಇಕ್ಕಟ್ಟುಗಳಲ್ಲಿ ಹಾದು ಹೋಗುವಂತ ದೇವರ ಮಕ್ಕಳು, ನಿನ್ನ ದೃಷ್ಟಿ ಎತ್ತ ಕಡೆ ಹೋಗುತ್ತಾ ಇದೆ ಗೊತ್ತಾ? ಸವಾಲನ್ನು ನೋಡಿಕೊಂಡು ಹೋಗುತ್ತಾ ಇದೆ ಎನ್ನುವುದು ಮರಿಬಾರದು. ನಿನ್ನ ನಂಬಿಕೆಯನ್ನು ಪ್ರಶ್ನೆ ಮಾಡುವಂತ ಸಂಬಂಧಿಕರ ಮಧ್ಯದಲ್ಲಿ, ನಿನ್ನ ನಂಬಿಕೆಯನ್ನು ಪ್ರಶ್ನೆ ಮಾಡುವಂತ ಲೋಕದ ಮಧ್ಯದಲ್ಲಿ, ನಿನ್ನ ನಂಬಿಕೆಯನ್ನು ಪ್ರಶ್ನೆ ಮಾಡುವಂತ ಸುತ್ತಮುತ್ತಲಿನ ಜನರ ಮಧ್ಯದಲ್ಲಿ ನೀನು ಎತ್ತ ಕಡೆ ನೋಡಿ ಹೋಗುತ್ತಾ ಇದೆಯಾ? ಆ ಸವಾಲಿನ ಬೆಟ್ಟದ ಕಡೆ ನೀನು ಹೋಗುತ್ತಾ ಇದೆಯಾ? ಮರಿಬಾರದು. ಸವಾಲುಗಳು ಅನೇಕರು ನಿನ್ನ ಜೀವನದಲ್ಲಿ ಕಾಣಲ್ಪಟ್ಟರು. ಆ ಸವಾಲುಗಳ ಮೇಲೆ ಒಬ್ಬ ಪ್ರವಾದಿ ಕೂತಿದ್ದಾನೆ. ನಿನ್ನ ದೂರದಿಂದ ನೋಡುತ್ತಾ ಇದ್ದಾನೆ. ನೀನು ಯಾವ ವೇದನೆಯಿಂದ ಬರುತ್ತಾ ಇದೆಯಾ, ಯಾವ ದುಃಖದಿಂದ ಬರುತ್ತಾ ಇದೆಯಾ ಎನ್ನುವುದು ಅವನು ನಿನ್ನನ್ನು ನೋಡುತ್ತಾ ಇದ್ದಾನೆ. ದೂರದಿಂದ ಬರ್ತಾ ಇದ್ದಾನೆ. ಸೇವಕರನ್ನು ನೋಡಿಕೊಂಡು ಆ ಸಹೋದರಿ ಹೇಳಿದ್ರು, ನಿಧಾನ ಮಾಡಬೇಡ, ನಿಧಾನ ಮಾಡಬೇಡ, ಅತಿ ಬೇಗನೆ ನಿನ್ನ ಮುಂದಕ್ಕೆ ಹೋಗು. ಇವತ್ತು ಅನೇಕ ದೇವರ ಮಕ್ಕಳ ಜೀವನದಲ್ಲಿ ಬಿಡುಗಡೆ ತಡೆಯಾಗುವುದಕ್ಕೆ ಕಾರಣ ಏನು ಗೊತ್ತಾ? ಪ್ರತಿಕೂಲಗಳು ಬಂದಾಗ, ಹೋರಾಟಗಳು ಬಂದಾಗ ಅನೇಕರು ನಿಧಾನವಾದ್ರಿ, ಪ್ರಾರ್ಥನೆಯಲ್ಲಿ ನಿಧಾನವಾದ್ರಿ, ಆರಾಧನೆಯಲ್ಲಿ ನಿಧಾನವಾದ್ರಿ, ಉಪವಾಸದಲ್ಲಿ ನಿಧಾನವಾದ್ರಿ. ಮುಂಚೆ 5 ಅಧ್ಯಾಯವನ್ನು ಹೋಗುತ್ತಾ ಇದ್ದಾರೆ, ಈಗ 1 ಅಧ್ಯಾಯ ಓದೋದಕ್ಕೂ ಬೇಸರ. ಮುಂಚೆ ಎಲ್ಲಾ ಕೂಟಗಳು ಓಡಿ ಹೋಗುತ್ತಾ ಇದ್ದಾರೆ. ಇವತ್ತು ಭಾನುವಾರ ಆರಾಧನೆ ಮಾಡೋದಕ್ಕೂ ನಿನಗೆ ಬೇಸರ. ಕಾರಣ ಸಂತೋಷದ ಅವಸ್ಥೆ ಕಂಡಾಗ ನಿನ್ನ ನಿಧಾನ ಗತಿಯಲ್ಲಿ ನಿನ್ನ ಜೀವಿತವನ್ನು ಯಾತ್ರೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಡಿ. ಆದ್ರೆ ಇವತ್ತು ಒಂದು ಕಾರ್ಯ ಹೇಳ್ತೇನೆ, ಆ ಸಹೋದರಿಯ ಆದ್ರೆ ಇವತ್ತು ವೇಗವನ್ನು ಅಧಿಕ ಮಾಡುವಂತ ದೇವರ ಮಕ್ಕಳು ಇರುವುದಾದ್ರೆ ನಿನ್ನ ಬಿಡುಗಡೆ ಏನೋದು ತಡವಾಗಲ್ಲ. ನಿನ್ನ ಬಿಡುಗಡೆ ಏನೋದು ಅತಿ ಬೇಗನೆ ನಿನ್ನನ್ನು ಹುಡುಕಿಕೊಂಡು ಬರುತ್ತೆ. ಸತ್ಯವೇದ ಬೆಟ್ಟದಲ್ಲಿ ಗಮನಿಸಿದಾಗ ಕಾರ್ಮೆಲ್ ಬೆಟ್ಟದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಪ್ರವಾದಿ ಏನ್ ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ. ಯಾರು ಬರ್ತಾ ಇದ್ದಾಳೆ ಅಲ್ಲಿ? ನಾವು ಮಗುವನ್ನು ಕೊಟ್ಟಂತ, ದಾನವಾಗಿ ದೇವರು ಪ್ರವಾದಿಗೆ ವಾಗ್ದಾನವಾಗಿ ಕೊಟ್ಟಂತ ಮಗುವನ್ನು ಹೊಂದಿಕೊಂಡಂತ ಆಕೆ ಬರ್ತಾ ಇದ್ದಾಳೆ. ಅಲ್ಲಿ ಎಲೀಷನ ಗೇಹಜಿಗೆ ಕಳಿಸ್ತಾರೆ, ಹೋಗಿ ವಿಚಾರಿಸಿ ಏನು ಅವಳ ಕಷ್ಟ ಎಂದು. ಎಲ್ಲರೂ ಚೆನ್ನಾಗಿದ್ದಾರ. ಹೀಗೆ ಪ್ರವಾದಿ ಬಳಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅಥವಾ ಪ್ರವಾದಿ ಶಿಷ್ಯನ ಬಳಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಉತ್ತರ ಹೇಳೋದಕ್ಕೂ ಸಮಯವಿಲ್ಲ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಈಕೆ ಓಡಿ ಬಂದು ಎಲೀಷನ ಪಾದವನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಆಕೆ ಅಳುತ್ತಾ ಇದ್ದಾಳೆ. ನನಗೆ ಆ ಪದ ಬಹಳ ಸಂತೋಷ ಕೊಡುತ್ತದೆ. ಈಕೆ ಪ್ರವಾದಿಯ ಶಿಷ್ಯನ ಕಾಲೆಲ್ಲ ಹಿಡಿದಿದ್ದು, ಈಕೆ ಹಿಡಿದಿದ್ದು ಹಿಡಿಯಬೇಕಾದವನ ಕಾಲನ್ನು ಹಿಡಿದಳು. ಇವಾಗ ನಾನು ಒಂದು ಕಾರ್ಯ ಹೇಳ್ತೇನೆ, ಹಿಡಿಯಬೇಕಾದವನನ್ನು ಗಟ್ಟಿಯಾಗಿ ಹಿಡೀರಿ. ನಿನ್ನ ಜೀವನದಲ್ಲಿ ಬರಬೇಕಾದದ್ದು ತಕ್ಷಣವಾಗಿ ಬಂದೇ ಬರುತ್ತೆ. ಇವತ್ತು ಅನೇಕ ಕಡೆಗಳಲ್ಲಿ ಹಿಡಿದೆ ನಿನ್ನ ಜೀವನದಲ್ಲಿ ಸೋಲನ್ನು ನೀನು ಕಂಡೆ, ಅನೇಕರ ಪಾದವನ್ನು ನೀನು ಹಿಡಿದೆ ನೀನು ಮನ ಕುಂದಿದವನಾಗಿ ಹೋದೆ, ಅನೇಕರ ಮುಖವನ್ನು ನೀನು ನೋಡಿದೆ, ನಿನ್ನ ಮುಖ ನೆಚ್ಚಗೇಡಾಗಿ ಹೋಯಿತು. ಆದ್ರೆ ಸಹೋದರಿಯ ರೀತಿಯಲ್ಲಿ ಹಿಡಿಯಬೇಕಾದವನ ಪಾದವನ್ನ ನೀನು ಗಟ್ಟಿಯಾಗಿ ನೀನು ಹಿಡಿದು ಆಕೆಗೆ ಆ ಪ್ರವಾದಿ ಹೇಳಬೇಕಾದಂತ ಒಂದೇ ಒಂದು ಶಬ್ದ, ನಾವು ನಿನಗೆ ಏನು ಮಾಡಬೇಕು? ಸತ್ಯವೇದ ಗ್ರಂಥದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿ ಕೇಳಿದಂತ ನಾವು ನಿನಗೆ ಏನ್ ಮಾಡಬೇಕು ಎನ್ನುವಂತ ಈ ಪ್ರಶ್ನೆಯನ್ನು ಕೇಳಿದ್ದು 2 ಪ್ರವಾದಿ. ಒಂದು ಎಲೀಷಾ, ಇನ್ನೊಬ್ಬನು ಎಲೀಯನು, ಅನಂತರವಾಗಿ ನನ್ನ ಯೇಸು ಸ್ವಾಮಿ. ನನ್ನ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಾಗ ಸತ್ಯವೇದ ಗ್ರಂಥದಲ್ಲಿ ಒಬ್ಬನು ಗಟ್ಟಿಯಾಗಿ ಕೂಗಿದ. ಆತನು ಹೇಳಿದ, ದಾವೀದ ಕುಮಾರನೇ ನಿನ್ನನ್ನು ಕರುಣಿಸು, ದಾವೀದ ಕುಮಾರನೇ ನಿನ್ನನ್ನು ಕರುಣಿಸು. ಜೊತೆಗಿದ್ದವರೆಲ್ಲ ಕೇಳಿದ್ರು, ಏ ಭಿಕ್ಷುಕ, ಏನಕ್ಕೋ ನೀನು ಕೂಗ್ತೀಯ? ಸುಮ್ಮನೆ ಇರು, ಯೇಸು ಒಬ್ಬನು ಹೋಗಲಿ. ಆದ್ರೆ ಅವನು ಮತ್ತಷ್ಟು ಗಟ್ಟಿಯಾಗಿ ಕೂಗ್ದ, ದಾವೀದ ಕುಮಾರನೇ ನೀನನ್ನು ಕರುಣಿಸು. ಈ ಶಬ್ದವನ್ನು ಕೇಳಿದ ತಡ ಯೇಸು ಅಲ್ಲಿ ನಿಂತಿದೆ. ತಡ ಹೇಳಿದನು, ಅವನನ್ನು ಹತ್ತಿರಕ್ಕೆ ಕರೀಲಿ.
ಬಂದಿದ್ದಾರೆ. ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ಕಾರ್ಯ, ನಿನ್ನೆ ರಾತ್ರಿ ವೇಳೆಯಲ್ಲಿ ಆ ಪದವನ್ನು ಓದಿದಾಗ ನನಗೆ ಸಂತೋಷ ಕೊಟ್ಟಂತ ಕಾರ್ಯ 7 ಸಾರಿ ಸೀನದಲ್ಲಿ, ಅಂದ್ರೆ 7 ಸಂಪೂರ್ಣತೆ ತೋರಿಸುತ್ತೆ. ಇವತ್ತು ನಾವು ಯಾವ ತಿಂಗಳಲ್ಲಿದ್ದೀವಿ? ಹಾಗಾದ್ರೆ ಸೀನ್ಬೇಕಾಗಿ ಸೀನುತ್ತೆ. ಯಾರು ಸೋತ ಹೇಳಿಲ್ಲ. ಇವತ್ತು ಶಬ್ದ ಇಲ್ಲದ ಶಬ್ದ ಮಾಡುತ್ತೇವೆ. ಈ ತಿಂಗಳು ಕಣ್ಣು ತೆರೆಯಲಿ, ಅದು ಕಣ್ಣು ತೆರೆಯುತ್ತೇವೆ. ಒಂದೇ ಒಂದು ಕಾರ್ಯ, ಅಭಿಷೇಕ ನಂಬಿಕೆ ಸಾಕು. ಶ್ವಾಸ ಇಲ್ಲದಿರುವವರಿಗೆಲ್ಲ ಒಂದು ಶ್ವಾಸ ಈ 7ನೇ ತಿಂಗಳಲ್ಲಿ ಹಿಡಿದು ಬರುವಂತದ್ದಾಗಿರುತ್ತದೆ. ಇವತ್ತು ದೇವರ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಬೇಕಾದಂತ ಒಂದೇ ಒಂದು ಕಾರ್ಯ, ಅಭಿಷೇಕದ ಒಂದು ಟಚ್ ಬೇಕಷ್ಟೇ. ಇವತ್ತು ದೇವರ ಅಭಿಷೇಕದ ಒಂದು ಟಚ್ ಇದ್ರೆ ಸಾಕು, ಅದು ಸತ್ತದಾಗಿದ್ರು ಅದು ಎದ್ದು ಬರುವಂತದ್ದಾಗಿರುತ್ತದೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಒಂದು ಸಾರಿ ಯೇಸುವನ್ನು ಸತ್ತನು, ಅವನಿಗೆ ತೆಗೆದುಕೊಂಡು ಹೋಗಿ ಸಮಾಧಿಗೆ ಹಾಕಿದ್ರು. ಸಮಾಧಿಗೆ ಹಾಕಿದ ತಡ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಒಂದು ಸಾರಿ ಒಬ್ಬ ಸತ್ತಂತ ವ್ಯಕ್ತಿಯನ್ನು ಊರು ಒಳಗಡೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. 4 ಜನ ಹೊತ್ಕೊಂಡು ಬರ್ತಾ ಇದ್ದಾರೆ. ಹೊತ್ತುಕೊಂಡು ಬಂದಂತ 4 ಜನ ಹೊರಗಡೆ ದೂರ ನೋಡ್ತಾ ಇದ್ದಾರೆ. ಶತ್ರು ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ಇವನು ಸತ್ತವನಿಂದ ಸತ್ತ, ನಾವೇನು ಸಮಾಧಿಗೆ ಸೇರ್ಬೇಕು, ಇವ್ನು ಹೆಂಗಾದ್ರು ಇಲ್ಲಿ ಅಂತ ಹೇಳಿ ಅವನು ತೆಗೆದುಕೊಂಡು ಸಮಾಧಿ ಒಳಗಡೆ ಬಿಸಾಕಿ ಹೋದ್ರು. ಇವರು ಓಡ್ತಾ ಇದ್ದಾರೆ ತಮ್ಮ ಪ್ರಾಣ ಉಳಿಸಿಕೊಳ್ಳಲಿಕ್ಕೆ. ಆದ್ರೆ ಎಲೀಷನ ಅಸ್ಥಿ ಪಂಜರದ ಮೇಲೆ ಬಿದ್ದಂತ ಆ ಶವ ಏನ್ ಮಾಡಿತು? ಒಂದು ಬೆಚ್ಚಾಗಿದ್ದ ಜನ ಎದ್ದು ಓಡ್ಕೊಂಡು ಹೇಳ್ತು, ಲೋಕಿಲ್ಲು, ನಾನು ಹಿಂದಿರುಗಿ ಬರುತ್ತೇನೆ ಎಂದು. ಇವತ್ತು ದೇವರನ್ನು ಗಮನಿಸಿ, ಅಭಿಷೇಕ ನಿನಗಿದೆಯಾ? ಇದನ್ನು ಕಂಡಾಕೋದಕ್ಕೆ, ನಿನ್ನ ಓಟವನ್ನು ನಿಲ್ಲಿಸೋದಕ್ಕೆ ಯಾವ ಶಕ್ತಿಗೂ ಒಂದು ಕಾಲದಲ್ಲಿ ಸಾಧ್ಯವಾಗುವುದೇ ಇಲ್ಲ. ಇವಾಗ ಸೋತ್ರ ಹೇಳ್ತಾ ಇಲ್ಲ. ಇವತ್ತು ದೇವರ ಯಾರಿಗೆ ದೇವರು ಧೈರ್ಯ ಕೊಡೋದು? ಅಭಿಷೇಕವನ್ನ ಹೊತ್ತುಕೊಂಡು ನಡೆಯುವವನು ಮಾತ್ರನೇ ಅವನ ಧೈರ್ಯವಾಗಿ ವಾದಿಸೋದಕ್ಕೆ ಸಾಧ್ಯ. ಅವನ ಹೋರಾಟಗಳನ್ನು ಕಂಡು ಭಯ ಪಡೋದಿಲ್ಲ, ಅವನ ಹಿಂಸೆಗಳನ್ನು ಕಂಡು ಭಯ ಪಡೋದಿಲ್ಲ. ಅವನಿಗೊಂದು ನಂಬಿಕೆ ಉಂಟು, ಅಭಿಷೇಕ ನನ್ನ ಮೇಲಿರೋದ್ರಿಂದ ನನ್ನನ್ನು ನಡೆಸುವುದು ಕರ್ತನ ಅಭಿಷೇಕವಾಗಿರುತ್ತದೆ. ನನ್ನನ್ನು ದಾರಿ ನಡೆಸುವುದು ಕರ್ತನ ಅಭಿಷೇಕ. ನಾನು ಈ ಸೀನ ವಿಷಯಕ್ಕೆ ಬಂದಾಗ ಒಂದು ಪದವನ್ನು ನಾನು ಹೇಳ್ತೀನಿ. ಈ ಅಭಿಷೇಕ ಎಂಬುದು ಮೊದಲನೇ ಸಾರಿ ಅವನ ಮೇಲೆ ಬಿದ್ದಾಗ ಏನು ಅನುಭವ ಉಂಟಾಯಿತು? ಬೆಚ್ಚನೆ ಅನುಭವ ಉಂಟಾಯಿತು. ಬೆಚ್ಚನೆ ಅನುಭವ ಉಂಟಾದಾಗ ಎಲೀಷನ ಮಾಡಿದಂತ ಕಾರ್ಯ, ಅತ್ತ ಇತ್ತ ಓಡಾಡ್ತಾ ಇದ್ರು. ನಮ್ಮ ಭಾಷೆಯಲ್ಲಿ ಹೇಳಿದಾಗ ಅತ್ತ ಇತ್ತ ಓಡಾಡಿ ನಮ್ಮ ಭಾಷೆಯಲ್ಲಿ 4 ಪದ ಹೇಳೋದ್ರೆ ಸೋತ್ರ. ಬೆಚ್ಚಗೆ ಆಯ್ತು ಅಂತ ಹೇಳಿ ತಣ್ಣಗೆ ಆಗಲಿಲ್ಲ, ಬೆಚ್ಚಗೆ ಆಯ್ತು ಅಂತ ಹೇಳಿ ಇವನು ಸ್ವಲ್ಪ ಬಿಸಿ ಆತನ ಸೋತ್ರ. ಕಾರಣ ಅಭಿಷೇಕ ಏನನ್ನು ಇಳಿದು ಬಂದಾಗ ನಿನ್ನನ್ನು ತಣ್ಣಗೆ ಮಾಡೋದಲ್ಲ ಅಭಿಷೇಕ. ಅಭಿಷೇಕ ಉಳ್ಳವನನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವನು ಪ್ರತಿಕೂಲ ಬಂದಾಗ ಎಲ್ಲ ರೀತಿಯಲ್ಲಿ ಕೈ ಕಟ್ಕೊಂಡಿರೋದಿಲ್ಲ. ಪ್ರತಿಕೂಲ ಬಂದಾಗ ಅವನ ಬಾಯಿಯಲ್ಲಿ ಅನ್ಯ ಭಾಷೆ ಹೊರಗಡೆ ಬರ್ತಾ ಇರುತ್ತೆ. ಬೆಚ್ಚನೆಯನ್ನು ನಿಲ್ಲಿಸೋದಿಲ್ಲ. ಇಲ್ಲಿಂದ ಒಂದು ಶಬ್ದ ಹೊರಗಡೆ ಬರಲೇಬೇಕು. ಇವತ್ತು ದೇವರ ಮಕ್ಕಳೇ, 7ನೇ ತಿಂಗಳಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳೇ, ಬೆಚ್ಚಿನ ಅನುಭವ ಇದ್ರೆ ಇವತ್ತು ಅರ್ಥ ಇದ್ದ ಓಡಾಡ್ರಿ. ಎಲ್ಲಿ ಸೋಲು ಕಂಡ್ರು ಅಲ್ಲಿ ಓಡಾಡ್ರಿ, ಎಲ್ಲಿ ಪ್ರತಿಕೂಲ ಕಂಡ್ರು ಅಲ್ಲಿ ಓಡಾಡ್ರಿ, ಎಲ್ಲಿ ಹಿಂಸೆ ಕಂಡ್ರು ಅಲ್ಲಿ ಓಡಾಡ್ರಿ, ಎಲ್ಲಿ ಕಟ್ಟಲು ಬಂತು ಅಲ್ಲಿ ಓಡಾಡ್ರಿ. ಏನು ಓಡಾಡೋದು? ಕುಡಿದುಕೊಂಡಲ್ಲ, ಅಭಿಷೇಕ ಉಳ್ಳವನು ಅಭಿಷೇಕದಿಂದ ಅನ್ಯ ಭಾಷೆಯಲ್ಲಿ ಓಡಾಡ್ತಾ ಇದ್ರೆ ಇವತ್ತು ದೇವರ ಮಕ್ಕಳೇ ಗಮನಿಸಿ, ನೀನು ಅಭಿಷೇಕದಲ್ಲಿ ನೀನು ನಡೀತಾ ಇದ್ರೆ ನಿನಗೊಂದು ಶಬ್ದ ಉಂಟು. ಯಾವ ಶಬ್ದ? ಎಂದು ನಡೆಯತಕ್ಕಂಥ ಒಂದು ಶಬ್ದ. ಸತ್ಯವೇದ ಗ್ರಂಥದಲ್ಲಿ ಎಲೀಷ ಮಾಡಿದಂತ ಒಂದೇ ಒಂದು ಕಾರ್ಯ, ಆ ಮಗನ ಮೇಲೆ ಬೋರ್ಲು ಬಿದ್ದಿದ್ದ ತಡ ಆ ಮಗನು ಎದ್ದಳು. ಹೇಗೆದ್ದಳು? 7 ಸಾರಿ ಸೇರಿ. ಇವತ್ತು ದೇವರ ಮಕ್ಕಳೇ ಗಮನಿಸಿ, 7ನೇ ತಿಂಗಳಲ್ಲಿ ಕೂಡಿ ಬಂದಿರುವಂತ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡಲು ಕೊಡ್ತೇವೆ. ಇವತ್ತು ದೇವರ ಮೇಲೆ ವಾದಿಸತಕ್ಕಂಥ ಒಂದು ದೈವಿಕ ಅಭಿಷೇಕವನ್ನು ನಿನ್ನ ಮೇಲೆ ದೇವರು ಸುರಿಸಲಿಕ್ಕೆ ಹೋಗ್ತಾರೆ. ಏನಕ್ಕೆ ಸ್ವಾಮಿ ನನ್ನ ಜೀವನದಲ್ಲಿ ಸಂಭವಿಸುವಂತ ಪ್ರಶ್ನೆ ಮಾಡೋ ದೇವರ ಮಕ್ಕಳು, ಒಂದು ಬೆಂಕಿಯ ಅನುಭವದಲ್ಲಿ ದೇವರು ಇವತ್ತಿನ ದಿನದಲ್ಲಿ ನಿನ್ನನ್ನು ಕಳಿಸ್ಲಿಕ್ಕೆ ಹೋಗುತ್ತಾನೆ. ಏನಕ್ಕೋಸ್ಕರ ದೇವರು ನಿನ್ನನ್ನು ಕಳಿಸೋದು? ಕೆಲವೊಂದು ಇಲ್ಲದಿರುವಂತ ಕಾರ್ಯಗಳನ್ನ ಜೀವಂತವಾಗಿ ಹೊರಗಡೆ ಕರೆತರತಕ್ಕಂತ ಒಂದು ವಿಶೇಷವಾದಂತ ಕೃಪೆ ನಿನ್ನ ಮೇಲೆ ದೇವರು ಸುರಿಸಲಿಕ್ಕೆ ಹೋಗುತ್ತಾನೆ. ಎಲ್ಲ ದೇವರ ಮಕ್ಕಳು ಎದ್ದು ನಿಂತುಕೊಳ್ಳೋಣ. ನಾ ಪ್ರಾರ್ಥನೆ ಮಾಡಲಿಕ್ಕೋಸ್ಕರವಾಗಿ ನಾನು ಹೋಗ್ತೇನೆ. ಅನೇಕ ಕಾರ್ಯಗಳು ಹೇಳಬೇಕಾಗಿತ್ತು, ಸಮಯ ಆಯಿತು.
ಇವತ್ತು ಇಲ್ಲಿಂದ ನಿನ್ನ ಮನೆಗೆ ಹೊತ್ತುಕೊಂಡು ಹೋಗಬೇಕು. ಕರ್ತನ ಅಭಿಷೇಕವನ್ನು ಇಲ್ಲಿಂದ ನಿನ್ನ ಮನೆಗೆ ಹೊತ್ತುಕೊಂಡು ನಡೆದ್ರೆ ತಣ್ಣಗಿರೋದೆಲ್ಲ ಬೆಚ್ಚಗಾಗುತ್ತೆ, ಬೆಚ್ಚಗಿರೋದೆಲ್ಲ ಸೀನುತ್ತೆ, ಸೀನೋದೆಲ್ಲ ಕಣ್ಣು ತೆರೆಯುತ್ತೆ, ಕಣ್ಣು ತೆರೆಯೋದೆಲ್ಲ ಎದ್ದು ನಡೆದಾಡುತ್ತೆ, ಎದ್ದು ನಡೆದಾಡೋದೆಲ್ಲ ಒಂದು ಸಾಕ್ಷಿಯಾಗಿ ನಿಲ್ಲುವಂತದಾಗಿದೆ. ಆ 2 ಕೈಯನ್ನು ತಟ್ಟಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡೋಣ. 5 ನಿಮಿಷ ಆತ್ಮದಲ್ಲಿ ಕುಳಿತು ಕರ್ತನನ್ನು ಆರಾಧನೆ ಮಾಡೋಣ. ಇವತ್ತು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಒಂದು ಅಭಿಷೇಕ ನನ್ನ ಮೇಲೆ ಇಳಿಬೇಕು, ಒಂದು ಅಭಿಷೇಕ ನನ್ನ ಮೇಲೆ ಇಳಿಬೇಕು.
ದೇವರಾತ್ಮನ ಒಂದು ಕಾರ್ಯಗಳನ್ನು ತೋರಿಸ್ತಾ ಇದ್ದಾರೆ. ದೇವರಾತ್ಮ ನನಗೆ ತೋರಿಸಿದಂತ ಕಾರ್ಯ ಈ ರೀತಿಯಾಗಿತ್ತು. ಒಂದು ವಸ್ತ್ರ, ಅನೇಕರು ಉಟ್ಟುಕೊಂಡಿರುವಂತ ವಸ್ತ್ರ, ಅದು ಶುಭ್ರವಾದಂತ ವಸ್ತ್ರ ಆಗಿತ್ತು. ಆದ್ರೆ ಅನಂತರವಾಗಿ ಆ ವಸ್ತ್ರಗಳು ಅಲ್ಲಿಂದ ಕರೆ ಹಿಡಿದು ಅನೇಕರ ನೂಲು ಕಿತ್ತುಕೊಂಡು ಹೊರಗಡೆ ಬಂದು ಸೊಂದಿಯ ಅನುಭವವನ್ನ ತೋರಿಸ್ತಾ ಇದೆ. ದೇವರಾತ್ಮ ತಿಳಿಸಿದಂತ ಒಂದು ಕಾರ್ಯ, ನಾನು ಇವತ್ತು ನನ್ನ ಜನರ ಮೇಲೆ ನೆತ್ತಿಯ ಮೇಲೆ ಒಂದು ಅಭಿಷೇಕ ಸುರಿಸುತ್ತೇನೆ. ನೆತ್ತಿಯಿಂದ ಅಭಿಷೇಕ, ಅದು ಮುಖದಲ್ಲಿ, ಅದು ಕುತ್ತಿಗೆಯ ಮೇಲೆ, ಅದು ಎದೆಯ ಭಾಗದಲ್ಲಿ, ಅದು ಸೊಂಟಕ್ಕೆ, ಅದು ಮೊಣಕಾಲು, ಅದು ಪಾದ, ಅದು ಅಂಗಾಲಿನವರೆಗೂ ಕೂಟವನ್ನು ಈ ಅಭಿಷೇಕ ನೆತ್ತಿನ ಪಾದದವರೆಗಿನ ಜನರನ್ನು ಸೌಖ್ಯ ಮಾಡುತ್ತೆ. ಸೌಖ್ಯ ಮಾಡುವ ಅಭಿಷೇಕವನ್ನು ಅವರ ಜನರಲ್ಲಿ ಸುರಿಸುತ್ತಾ ಇರಬೇಕು. ದೇವರ ವಾಗ್ದಾನ ಮಾಡ್ತಾ ಇದ್ದಾರೆ. ಇವತ್ತು ತಲೆ ಮೇಲೆ ಸುರಿತಾ ಇರುವ ಅಭಿಷೇಕ ಅದು ನಿನ್ನ ಅಂಗಾಲಿನವರೆಗೂ ತಲುಪುತ್ತಾ ಇದೆ. ಇದರಿಂದ ಸಕಲ ಸ್ಥಳದಲ್ಲೂ ಸೌಖ್ಯ, ಇದರಿಂದ ಸಕಲ ಸ್ಥಳದಲ್ಲೂ ನಿನ್ನ ಜೀವನದಲ್ಲಿ ನಷ್ಟವಾದ ಶುಭ್ರತೆ ಅದು ಇಂದಿಗೆ ಮಾಡ್ತಾ ಇದೆ. ನಿನ್ನ ಜೀವನದಲ್ಲಿ ನಷ್ಟವಾದ ಸತ್ಯವನ್ನು ಅಭಿಷೇಕ ಮಾಡ್ತಾ ಇದೆ. ಇದನ್ನ ನೀನು ಹೋಗಬೇಕಾದ್ರೆ ಇದು ತಲೆಯಿಂದ ನಾನು ಹೋಗ್ತಾ ಇಲ್ಲ. ಒಂದು ಸೌಖ್ಯ ಮಾಡುವಂತ ಅಭಿಷೇಕ ಮಾಡಿದೆ. ದೇವರು ನಿನ್ನನ್ನು ಕಳಿಸುತ್ತಾ ಇದ್ದಾನೆ. ಸುರಿಸುತ್ತೇವ, ಸುರಿಸುತ್ತೇವ, ಸುರಿಸುತ್ತೇವ. ನಮ್ಮ ಧೈರ್ಯವನ್ನ ನಾವು ಬಿಟ್ಟು ಬಿಡದಂತೆ ನಮ್ಮ ಧೈರ್ಯವನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಧೈರ್ಯದಲ್ಲಿ ನಾವು ನಿಲ್ಲುವವರಾಗಿದ್ದೇವೆ. ಸತ್ತು ಹೋದದ್ದು ಯೇಸುವೇ ನಿನ್ನ ನಾಮದಲ್ಲಿ ಏಕ ಸಾರಿ ಸೇತು ಮತ್ತೆ ಎದ್ದೇಳುವಂತದಾಗಿದೆ. ಸತ್ತ ಅವಸ್ಥೆಗಳಿಗೊಂದು ಜೀವವನ್ನ ನಿನ್ನ